ನಮಸ್ತೆ, ಹರೇ ಕೃಷ್ಣ ಸ್ನೇಹಿತರೆ. ಪೃಥ್ವಿ ಸವಿರುಚಿಗೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನೀವು ಕಾಂಗ್ರೆಸ್ ಮಸಾಲ ತಿಂದಿರ್ತೀರಾ, ಹೆಸರುಬೇಳೆ ಮಸಾಲ ತಿಂದಿರ್ತೀರಾ, ನಮ್ಮ ಅಂಗಡಿಯಲ್ಲಿ ಬಿಜೆಪಿ ಮಸಾಲವನ್ನು ತಿಂದಿರ್ತೀರಾ. ಆದರೆ ಇವತ್ತು ನಾನು JDS ಮಸಾಲ ತೋರಿಸ್ಕೊಡೋಣ ಅಂದ್ಕೊಂಡಿದ್ದೀನಿ. JDS ಮಸಾಲ ಮಾಡೋದಕ್ಕೆ ಏನೇನು ಬೇಕು ಮತ್ತೆ ಅದನ್ನು ಯಾವ ಥರ ಮಾಡೋದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಹಾಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮತ್ತೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ. ಬನ್ನಿ, ತಡ ಮಾಡೋದು ಬೇಡ, ಹೇಗೆ ಮಾಡೋದು JDS ಮಸಾಲ ನೋಡೋಣ. ಬನ್ನಿ ಸ್ನೇಹಿತರೆ, JDS ಮಸಾಲ ಮಾಡೋದಕ್ಕೆ ಏನೇನು ಬೇಕು ಮತ್ತೆ ಯಾವ ಥರ ಮಾಡೋದು ನೋಡೋಣ. ಮೊದಲಿಗೆ ಬನ್ನಿ ಸ್ನೇಹಿತರೆ, ಈಗ JDS ಮಸಾಲ ಯಾವ ತರ ಮಾಡೋದು ನೋಡೋಣ. ಮೊದಲಿಗೆ ಕೋಡ್ಬಳೆ, ಬೆಣ್ಣೆ ಮುರುಕು, ಮಸಾಲೆ ಕಡಲೆ ಬೀಜ, ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಹಚ್ಚಿರೋದು, ಸಣ್ಣದಾಗಿ ಹಚ್ಚಿರೋ ಟೊಮೆಟೊ, ನಿಂಬೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವೀಟ್ ಚಟ್ನಿ, ಖಾರ ಚಟ್ನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಈ ತರ ಮಿಕ್ಸ್ ಆದರೆ ಸಾಕು. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಒಂದು ಪ್ಲೇಟ್ಗೆ ಹಾಕೋಣ. ಲೈಲಾನ್ ಸೇವ್, ನೋಡಿ ಸ್ನೇಹಿತರೆ, JDS ಮಸಾಲ ರೆಡಿಯಾಗಿದೆ. ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಆಮೇಲೆ JDSನವ್ರು ಯಾರು ಬೈಕೊಂಬೇಡಿ, ಆಮೇಲೆ JDS ಮಸಾಲ ಇಟ್ಟಿದ್ದೀವಿ ಅಂತ. ಯಾಕೆಂದರೆ ಬೆಣ್ಣೆ ಮುರುಕು ಕೋಡ್ಬಳೆ ಎರಡು ಮಿಕ್ಸ್ ಮಾಡಿದ್ವಲ್ಲ, ಹಂಗಾಗಿ JDS ಮಸಾಲ ಅಂತ ಇಟ್ಟಿದ್ದೀವಿ ಅಷ್ಟೇ. ಹಾಗಾಗಿ ಯಾರು ತಪ್ಪಾಗಿ ತಿಳ್ಕೊಬೇಡಿ. ನೋಡಿ ಸ್ನೇಹಿತರೆ, ಆಹಾರವೇ ಮೊದಲ ಔಷಧಿ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲೇ. ಹಾಗೆ ಜೀವ ನಮ್ಮ ಮಾತನ್ನು ಕೇಳೋದಿಲ್ಲ. ಅದು ಯಾವಾಗ ಬೇಕಾದರೂ ಹಾರಿ ಹೋಗಬಹುದು. ಆದರೆ ಜೀವನ ನಮ್ಮ ಮಾತನ್ನು ಕೇಳುತ್ತದೆ. ಅದನ್ನು ನಾವು ಹೇಗೆ ಬೇಕಾದರೂ ರೂಪಿಸಿಕೊಳ್ಳಬಹುದು. ಬಾಲಚಂದ್ರ ಎಂ. ಹಾಗೆ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ಮುಂದಿನ ರೆಸಿಪಿ ಜೊತೆ. ಅಲ್ಲಿವರೆಗೂ ನಮಸ್ತೆ, ಹರೇ ಕೃಷ್ಣ, ಜೈ ಹಿಂದ್.